ನಗರಸಭೆ ಉದ್ಯಾನವನ ಏನು ಮೈತ್ರಿ ಶ್ರೀಕಂಠೇಶ್ವರ ಹೆಸರಿನಲ್ಲಿ ಪ್ರಾರಂಭ ಆಯಿತು. ದೊಡ್ಡಬಳ್ಳಾಪುರಕ್ಕೆ ಉದ್ಯಾನವನ ಅಂತ ಏನಾದರೂ ಒಂದು ಇದೆ ಅಂತಂದರೆ ಅದು ಇದೆ. ಇದನ್ನು ಬಿಟ್ಟರೆ ಉದ್ಯಾನವನ ಅಂತಕ್ಕಂಥ ದೊಡ್ಡಬಳ್ಳಾಪುರದಲ್ಲಿಲ್ಲ. ಆದರೆ ಇದನ್ನು ನಗರಸಭೆ ಅಕ್ಕಪಕ್ಕದಲ್ಲಿದ್ದೂ ಸಹ ಇದನ್ನು ವ್ಯವಸ್ಥಿತವಾಗಿ ಒಂದು ಇದ್ರ ಥರದಲ್ಲಿ ವಿಫಲರಾಗಿದ್ದಾರೆ ನಗರಸಭೆಯವರು ಅಂತ ಹೇಳ್ಬೋದು. ಕಾರಣ, ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾರೆ ನಗರಸಭೆಯಲ್ಲಿ. ಆಮೇಲೆ ಇಲ್ಲಿ ಮಧ್ಯಾಹ್ನ ಬೆಳಿಗ್ಗೆ ಬೀಗ ಹಾಕ್ತಾಯಿದ್ರು. ವಾಕಿಂಗ್ ಟೈಮ್ ಬಿಟ್ಟು ಬೇರೆ ಟೈಮಲ್ಲಿ ಬೀಗ ಹಾಕ್ತಾಯಿದ್ರು. ಬೀಗ ಯಾವಾಗ ತೆಗೆದ್ರು ಇಲ್ಲ, ಇಲ್ಲಿ ಗೊತ್ತಿದ್ದು ಪಾರ್ಟಿ ಮಾಡಿರೋದು ಇಲ್ಲಿ ಇರ್ತಕ್ಕಂಥ ನಮ್ಮ ಕಾರ್ಮಿಕರು ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಇಲ್ಲ ಸಿ ಕ್ಯಾಮ್ರಾ, ಸುತ್ತು ಸಿ ಕ್ಯಾಮ್ರಾ ಇದೆ, ಯಾರು ಬಂದರು ಎಷ್ಟೊತ್ತಿನಲ್ಲಿ ಬಂದರು ಅಂತ ತೆಗೆದು ಕಂಪ್ಲೇಂಟ್ ಇದು ಯಾವಾಗ ಹೊಡೆದಾಕಿರೋದು ಗೊತ್ತಿಲ್ಲ. ಈಗ ನಮ್ಮ ಮಾಧ್ಯಮ ಸ್ನೇಹಿತರು ಕೆಲವು ಸಾರ್ವಜನಿಕರು ನೋಡಿ ಹೇಳಿದ್ಮೇಲೆ ನಮ್ಮ ಗಮನಕ್ಕೂ ಸಹ ಬಂದಿರತಕ್ಕಂಥದ್ದು. ಇದು ಯಾವತ್ತಾಯಿತು, ಇದು ಮಾಡಿರೋರು ಯಾರು? ಇಂಥ ಕಿಡಿಗೇಡಿಗಳು. ಇದು ಸಾರ್ವಜನಿಕ ಆಸ್ತಿ ನಷ್ಟ ಅಂತಂದರೆ ನಾವು ಹೋರಾಟ ಮಾಡಿ ನಾವೇನು ಮಾಡಿರಲ್ಲ, ಬರೀ ಧಿಕ್ಕಾರಕ್ಕೂ ನಮ್ಮನ್ನು ಅರೆಸ್ಟ್ ಮಾಡಿ ಸಾರ್ವಜನಿಕ 107ಗೆ ಹಾಕ್ತೀರಿ. ಆದರೆ ಇವತ್ತು ಇಷ್ಟೆಲ್ಲ ಆಗಿ ಸಾರ್ವಜನಿಕ ಆಸ್ತಿ ನಷ್ಟ ಆಗಿರ್ತಕ್ಕಂಥದ್ದನ್ನ ಕಂಪ್ಲೇಂಟ್ ಕೊಡಬೇಕು. ಅವ್ರು ಯಾರೇ ಆಗಿರ್ಬೋದು, ಅವ್ರ ಮೇಲೆ ಕೇಸ್ ದಾಖಲು ಮಾಡಿ ಅವ್ರನ್ನ ಬಂಧಿಸ್ತಕ್ಕಂಥ ಕೆಲಸವನ್ನು ಪೌರ ಕಾರ್ಮಿಕರು, ಅವರು ನಮ್ಮ 31 ಜನ ಏನು ಪುರ ಪಿತೃಗಳಿದ್ದಾರೆ ಅವ್ರನ್ನೆಲ್ಲರೂ ಮನವಿ ಮಾಡ್ತೇನೆ. ಯಾರೇ ಮಾಡಿರ್ಬೋದು, ಇದು ಕಾರ್ಮಿಕರೇ ಮಾಡಿರ್ಬೋದು, ಇಲ್ಲ ನಮ್ಮಂಥ ಹೋರಾಟಗಾರರೇ ಮಾಡಿರ್ಬೋದು, ಅಥವಾ ರಾಜಕಾರಣಿಗಳೇ ಮಾಡಿರ್ಬೋದು, ಯಾರೇ ಮಾಡಿರಲಿ, ಇದು ಸಾರ್ವಜನಿಕ ಆಸ್ತಿ. ಅದು ಇನ್ನು ಸ್ವಲ್ಪ ಹೊತ್ತು, 2 ಗಂಟೆ ಹೋದರೆ ವಯಸ್ಸಾಗಿರ್ತಕ್ಕಂಥವ್ರು, ಮಧುಮೇಹ ಇರ್ತಕ್ಕಂಥವ್ರು, ರಕ್ತದೊತ್ತಡ ಇರ್ತಕ್ಕಂಥವ್ರು, ಈ ನೆರಳಲ್ಲಿ ಬಿಸಿಲು 6 ಗಂಟೆ ಆದರೂ ಬಿಸಿಲು ಹೋಗೋದಿಲ್ಲ, 4 ಗಂಟೆಗೆ ವಾಕಿಂಗ್ ಬರ್ತಕ್ಕಂಥದ್ದು, ಈಗ ಅವ್ರಿಗೆಲ್ಲ ತೊಂದರೆ ಆಗ್ತದೆ, ಕೂತಲೋದು ಜಾಗ ಇಲ್ಲ. ಇಷ್ಟಾದ್ರೂ ಏನೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದರೆ ಮೊನ್ನೆ ಆಯುಕ್ತರು ಚುನಾವಣೆ ಕರ್ತವ್ಯ ಯಾರೋ ಒಬ್ಬರು ಇರ್ತಾರೆ, ಅದ್ರ ಮಧ್ಯದಲ್ಲಿ ಹೋಗಿ ಕೇಸ್ ದಾಖಲು ಮಾಡಿ ಸಂಪೂರ್ಣ ಸುತ್ತಮುತ್ತ ಇರ್ತಕ್ಕಂಥ ಈ ಕಡೆ IOB ಬ್ಯಾಂಕಲ್ಲಿ ಕ್ಯಾಮ್ರಾ ಇದೆ, ಸುತ್ತಮುತ್ತ ನಿಮ್ಮ ನಗರಸಭೆಯಲ್ಲೇ ಕ್ಯಾಮ್ರಾ ಇದೆ, ದಾಖಲು ಮಾಡಬೇಕು, ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಒತ್ತಾಯ ಮಾಡಬೇಕು ಅಂತೇಳಿ ಮನವಿ ಮಾಡ್ತೇವೆ. ಇದು ನಾವು ಪ್ರಾರಂಭದಲ್ಲೇ ಹೇಳಿದ್ವಿ. ನಾವೇ ಎಷ್ಟೋ ಜನ ಸ್ಕೂಲ್ ಹುಡುಗಿರು ಬಂದು ಕೂತ್ಕೊಳ್ಳೋಕ್ಕೆ ಪಾರ್ಕಿಗಿನ್ನ ಇದು ಉದ್ಯಾನವನ ಅನ್ನೋದಕ್ಕಿಂತ ಇದು ಕಬ್ಬನ್ ಪಾರ್ಕ್ ಥರ ದೊಡ್ಡಬಳ್ಳಾಪುರಕ್ಕೆ ಆಗಿದೆ. ಶಾಲಾ ಶಿಕ್ಷಕರಿಗೂ ಸಹ ಬಂದು ಹೋಗಿ ಹುಡುಗರು ಓಡಾಡ್ಸಿರೋ ಅಂಥದ್ದು ಇದೆ. ಶಿಕ್ಷಕರು ದಿನ ಅದೇ ಕೆಲಸ ಮಾಡಲಿಕ್ಕಾಗೋದಿಲ್ಲ. ಅವ್ರ ಗಮನಕ್ಕೆ ತಂದ್ವಿ. ಹಿಂದೆ ಎಲ್ಲ ಅದು ಅದ್ಬಸ್ತಿ ಬಂದಿತ್ತು. ಈಗ ರಾಜ್ಯಗಳು ಎಕ್ಸಾಮ್ ಟೈಮಲ್ಲಿ ಓದ್ಕೊಳ್ಳೋಕ್ಕೆ ಅಂತ ಕೇಳ್ತಾರೆ. ಅದನ್ನು ಇವ್ರು ಹೇಳ್ತಾರೆ, ನಗರಸಭೆ ಬಾಗ್ಲಾಗ್ತಾಯಿದ್ರು, ಬೆಳಗ್ಗೆ ಸಾಯಂಕಾಲ ಬಾಗ್ಲಾಕ್ಬೇಕು, ಮಧ್ಯಾಹ್ನ ಯಾರು ವಾಯುವ್ಯಕ್ಕೆ ಬರೋಲ್ಲ. ಅದನ್ನು ಯಾಕೆ ಬಿಟ್ಟಿದ್ದಾರೆ ಈಗ ನೋಡಿ. ಈ ಟೈಮು ಬೀಗ ಹಾಕಬೇಕಾಗಿತ್ತು. ಅದನ್ನು ಅಧಿಕಾರಿಗಳೇ ಉತ್ತರ ಕೊಡಬೇಕು. ಸುರಕ್ಷತೆ ಇಲ್ಲವೇ ಇಲ್ಲ. ಸಿ ಕ್ಯಾಮ್ರಾ ಹಾಕಿ ಬಂದಿರೋ ಚೈನ್ ಕಿತ್ಕೊಂಡು ಹೋದ್ರೆ ಇನ್ನೊಂದು ಮತ್ತೊಂದು ಎಲ್ಲಿ ಕ್ಯಾಮ್ರಾ? ಈಗ ಎಲ್ಲ ಕಡೆ ಕ್ಯಾಮ್ರಾ ಯಾಕೆ ಹಾಕಿಲ್ಲ? ಇದೇ ಅಲ್ವಾ ನಗರಸಭೆ ಫಂಡ್. ನೀವು ನೋಡಿ, ನಗರಸಭೆ ಇವತ್ತು ಈಗ ಮೇ ತಿಂಗಳು ಜೂನಲ್ಲಿ 2% ಹೇಳ್ತಾರೆ, ಸರ್ಕಾರ ಹೇಳುತ್ತೆ ಮೀಟ್ರ್ ಬಡ್ಡಿ ವಸೂಲು ಮಾಡಬೇಡಿ, ಮೀಟ್ರ್ ಬಡ್ಡಿ ಮಾಡೋರ ಮೇಲೆ ಕ್ರಮ ತೊಗೊಳ್ಳಿ, ಸರ್ಕಾರದ ಕಾನೂನು ಇದೆ. ನೀವು ನಗರಸಭೆ ಕಂದಾಯ ಕಟ್ಟಬೇಕು, ಗೊತ್ತಾಗುತ್ತೆ. ಏನು ಆರ್ಥಿಕ ವರ್ಷ ಮುಗಿದ ಮೇಲೆ, ಅವ್ರಿಗೆ ಗಡುವು ಮುಗಿದ ಮೇಲೆ ಹೋದರೆ 100ಕ್ಕೆ 2 ರೂಪಾಯಿ ಬಡ್ಡಿ, 2 ರೂಪಾಯಿ ಬಡ್ಡಿ ಸರ್ಕಾರನೇ ವಸೂಲು ಮಾಡೋದು ನಗರಸಭೆ. ಅಷ್ಟು ಬಡ್ಡಿ ವಸೂಲು ಮಾಡಿ ತಾವೇನು ಮಾಡ್ತಿದ್ದೀರಿ? ಎಲ್ಲದಕ್ಕೂ ವಸೂಲಿ, ಯಾವುದರಲ್ಲೂ ಇಲ್ಲ. ಸುಮ್ಮನೆ ನಗರ ಬಗ್ಗೆ ಆದಾಯ ಬರಲ್ಲ, ಸುಳ್ಳು. ದೊಡ್ಡಬಳ್ಳಾಪುರದ ಆದಾಯ ಯಥೇಚ್ಛವಾಗಿ BBMPಗೆ ಇದೆಯೋ ಇಲ್ಲ ಗೊತ್ತಿಲ್ಲ. ಮನೆಗಳು ಕಟ್ಟಿಲ್ಲ ಅಂತಂದರೆ ಕಂದಾಯಲ್ಲಿ 2% ಬಡ್ಡಿ. ಭಿಕ್ಷಾಟನೆ ಚಳುವಳಿ ಇದು. ಏನು ಭಿಕ್ಷುಕರ ಕರ, ಊರು ತುಂಬ ಭಿಕ್ಷಾ ಬೇಡ್ತಾರೆ. ಆ ಭಿಕ್ಷುಕರ ಕರ ಏನಾಗ್ತಾ ಇದೆ? ಇನ್ನು ಲೈಬ್ರರಿ ಕರ, ಲೈಬ್ರರಿ ನೋಡಿ ಸ್ವಾಮಿ, ಜಿಲ್ಲಾ ಲೈಬ್ರರಿ, ಅದು ಕುಡಿಯೋ ನೀರಿದೆಯಾ? ಅವ್ರು ಬಾಡಿಗೆಯಲ್ಲಿ ಮಾಡ್ತಾರೆ. ಅವ್ರಿಗೆ ಯಾಕೆ ವ್ಯವಸ್ಥೆ ಮಾಡಿಲ್ಲ? ನಗರಸಭೆಯಿಂದ ದುಡ್ಡು ಕೊಡ್ತಾ ಇಲ್ವಾ ಅವ್ರಿಗೆ? ಇವತ್ತೆಷ್ಟು ಜನ ವಿದ್ಯಾವಂತರುಗಳು ತೊಂದರೆ ಆಗ್ತಾಯಿದೆ. ಕರ ವಸೂಲು ಮಾಡ್ತೀರಿ, ಆ ದುಡ್ಡೇನಾಗ್ತಾ ಇದೆ? ಎಲ್ಲೂ ಸಹ ಎಲ್ಲದರಲ್ಲೂ ವಿಫಲ.